ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೇಸಿಗೆಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳೋದು ಬಹಳ ಕಷ್ಟ. ಅದರಲ್ಲೂ ಮಂಗಳೂರಿನಂತಹ ಕರಾವಳಿ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಉಷ್ಣತೆ, ವಿಪರೀತ ಬಿಸಿಲು, ಸೆಕೆ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಅನುಸರಿಸುವ ಆಹಾರ ಪದ್ಧತಿಯ ಬಗ್ಗೆ ಗಮನ ಹರಿಸಿದ್ರೆ ಬೇಸಿಗೆಯಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳಿಂದ ಅನಾಯಾಸವಾಗಿ ತಪ್ಪಿಸಿಕೊಳ್ಳಬಹುದು. ಆ ನಿಟ್ಟಿನಲ್ಲಿ ಬೇಸಿಗೆಯಲ್ಲೂ ಕೂಲ್ ಆಗಿರುವ ಟಿಪ್ಸ್ ಇಲ್ಲಿವೆ ನೋಡಿ. ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಆರೋಗ್ಯಕರ ಆಹಾರದ ಅರಿವು ಪಾಲನೆಯಾಗದ ಪರಿಣಾಮ ಅನಾರೋಗ್ಯ ಪೀಡಿತರಾಗಿ ಅಂದಾಜು 60% ಜನತೆ ಪ್ರತಿನಿತ್ಯ ಮಾತ್ರೆಗಳನ್ನು ಅವಲಂಬಿಸಿರುವುದು ವಿಪರ್ಯಾಸ. ಮನುಷ್ಯನಿಗೆ ಬದುಕಲು ದಿನನಿತ್ಯ ಆಹಾರಗಳ ಸೇವನೆ ಅನಿವಾರ್ಯ. ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳಿಗೆ ಸೂಕ್ತ ಶಕ್ತಿಯನ್ನು ದೊರಕಿಸುವಲ್ಲಿ ಸಮಯಾನುಸಾರ ಸೇವಿಸುವ ವೈವಿಧ್ಯಮಯ ಆಹಾರಗಳು ಮುಖ್ಯವಾಗುತ್ತೆ. ಪ್ರಸ್ತುತ ದಿನಗಳಲ್ಲಿ ದೈನಂದಿನ ಕಾರ್ಯಗಳಲ್ಲಿನ ಅತಿಯಾದ ಮಾನಸಿಕ ಒತ್ತಡಗಳಿಂದ ಆಹಾರ, ವಿಹಾರ, ವಿಶ್ರಾಂತಿಗಳಿಗೆ ಸಂಬಂಧಪಟ್ಟಂತೆ ಒಟ್ಟಾರೆ ಜೀವನ ಶೈಲಿ ಬದಲಾಗುತ್ತೆ. ಭಾರತ ಸಮಶೀತೋಷ್ಣ ವಲಯದಲ್ಲಿರುವುದರಿಂದ ಸಮತೋಲನ ಆಹಾರ ಸೇವನೆ ಬಹಳ ಮುಖ್ಯ. ಸದ್ಯ ಹವಾಮಾನಕ್ಕೆ ವಿರುದ್ಧವಾಗಿರುವ ಬಾಯಿ ರುಚಿಗೆ ವಿವಿಧ ಆಹಾರವನ್ನ ಸೇವಿಸುವ ದುಶ್ಚಟಗಳ ಪ್ರವೃತ್ತಿ ಹೆಚ್ಚಾಗಿದೆ. ಇದರಿಂದಾಗಿ ಭಾರತ ವಿಶ್ವದ ಮಧುಮೇಹ ಮತ್ತು ಕ್ಯಾನ್ಸರ್ ರೋಗಗಳ ರಾಜಧಾನಿಯಾಗಿದೆ. ಸಮತೋಲಿತ ಮತ್ತು ಸಮಯೋಚಿತ ಆಹಾರ ಸೇವನೆ ಅನ್ನುವುದು ಇಂದಿನ 90% ಜನರಲ್ಲಿ ಮಾಯವಾಗಿದೆ. ಪ್ರತಿಯೊಬ್ಬರಲ್ಲಿ ಅತಿಯಾದ ಒತ್ತಡ ಸರ್ವೇ ಸಾಮಾನ್ಯವಾಗಿದ್ರೂ ಆಹಾರ ಸೇವನೆಯಲ್ಲಿ ಮುಂಜಾಗ್ರತೆ ವಹಿಸದಿರುವುದು ಮತ್ತಷ್ಟು ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ದಿನನಿತ್ಯದ ಸೇವನೆಗಾಗಿ ಒಂದೇ ರುಚಿಯ ಆಹಾರವನ್ನ ಸೇವಿಸಬಾರದೆಂಬ ನಿಯಮದ ಹಿಂದೆ ದೊಡ್ಡ ರಹಸ್ಯ ಇದೆ. ಒಂದೇ ಬಗೆಯ ಆಹಾರಗಳನ್ನು ತಿನ್ನುವುದರಿಂದ ಶರೀರಕ್ಕೆ ದೊರೆಯಬೇಕಾದ ಪ್ರತಿಯೊಂದು ಪೋಷಕಾಂಶಗಳು ದೊರೆಯುವುದಿಲ್ಲ. ಇದಕ್ಕೊಂದು ಸೂಕ್ತ ಉದಾಹರಣೆ ಅಂದರೆ ಜಮೀನಿನಲ್ಲಿ ಪ್ರತಿ ವರ್ಷ ಒಂದೇ ಬಗೆಯ ಬೆಳೆಗಳನ್ನು ಬೆಳೆಯುವುದರಿಂದ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತೆ. ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳುವುದಕ್ಕೆ ಭೂಮಿಯಲ್ಲಿ ಬೆಳೆಗಳ ಬದಲಾವಣೆ ಮತ್ತು ಅಂತರ ಬೆಳೆಗಳನ್ನು ಕೈಗೊಳ್ಳುವುದರಿಂದಾಗಿ ಅವಶ್ಯಕ ಲಘು ಪೋಷಕಾಂಶಗಳನ್ನು ಒದಗಿಸ್ತಿರಬೇಕು. ಹಾಗೆಯೇ ಮನುಷ್ಯ ಸಹ ಉತ್ತಮ ಆರೋಗ್ಯಕ್ಕಾಗಿ ಪ್ರಮಾಣಕ್ಕನುಗುಣವಾಗಿ ವಿವಿಧ ರುಚಿಯ ಸಮತೋಲಿತ ಶುದ್ಧ ಆಹಾರಗಳನ್ನು ಸೇವಿಸ್ತಾ ಇರಬೇಕು. ಹಾಗಾಗಿ ಸಮತೋಲಿತ ಆಹಾರಗಳನ್ನು ಅರಿತು ಅವುಗಳನ್ನು ನಿತ್ಯ ಜೀವನದಲ್ಲಿ ಕಡ್ಡಾಯವಾಗಿ ಪಾಲಿಸಬೇಕಾಗಿದೆ. ನಿರಂತರ ಚಟುವಟಿಕೆ ಅಥವಾ ಕೈಲಾದಷ್ಟು ದೈಹಿಕ ದುಡಿಮೆಯೇ ಆರೋಗ್ಯಕ್ಕೆ ದಿವ್ಯ ಔಷಧ. ಭಾರತದಲ್ಲಿ ಶಾರೀರಿಕ ದುಡಿಮೆ ಕಡಿಮೆಯಾದ ಪ್ರಯುಕ್ತ ಅನಾರೋಗ್ಯ ಹೆಚ್ಚಾಗ್ತಿದೆ. ಹಿಂದೆ ಭಾರತೀಯ ಖಾದ್ಯಗಳು ವಿಶ್ವದಲ್ಲಿಯೇ ಆರೋಗ್ಯದ ದೃಷ್ಟಿಯಿಂದ ಅತಿ ಹೆಚ್ಚು ಜನಪ್ರಿಯತೆ ಪಡೆದಿದ್ವು. ಇಂತಹ ಆಹಾರ ಖಾದ್ಯಗಳನ್ನು ಸೇವಿಸ್ತಾ ಇದ್ದ ಅಂದಿನ ಜನ ವೈದ್ಯಕೀಯ ಕೊರತೆಯ ದಿನಮಾನಗಳಲ್ಲಿಯೂ ಆರೋಗ್ಯಕರ ಬದುಕನ್ನು ಕಟ್ಕೊಂಡಿದ್ರು. ದೇಶದೆಲ್ಲೆಡೆ ವಿವಿಧ ಹವಾಮಾನಗಳಿಗೆ ತಕ್ಕುದಾದ ಬೆಳೆಗಳನ್ನು ಬೆಳೆಯುವುದು, ದೈಹಿಕ ಚಟುವಟಿಕೆಗಳಲ್ಲಿ ತೊಡಗುವುದು, ಶಾರೀರಿಕವಾಗಿ ದುಡಿಮೆಗಳನ್ನು ಕೈಗೊಳ್ಳುವುದು ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ಬೆಳೆದ ಆಹಾರಗಳನ್ನು ಸೇವಿಸುವುದು ಅಂದಿನ ಜನತೆಯ ಆರೋಗ್ಯದ ಗುಟ್ಟಾಗಿತ್ತು. ಕೃಷಿಯು ಅಂದಿನ ಪ್ರಮುಖ ಕಸುಬಾಗಿತ್ತು. ಕೃಷಿಯಲ್ಲಿ ಮೈ ಮುರಿದು ದುಡಿಯುವಾಗ ಹೊರಬರುವ ಬೆವರಿನಿಂದ ದೇಹದಲ್ಲಿನ ಹೆಚ್ಚುವರಿ ಕೊಬ್ಬು ನಾಶವಾಗಿ ಗುಣಮಟ್ಟದ ಆರೋಗ್ಯ ಪ್ರಾಪ್ತವಾಗ್ತಾ ಇತ್ತು. ಅಂದಿನ ಕಡು ಬಡತನದ ದಿನಮಾನಗಳಲ್ಲಿ ಸಮತೋಲಿತ ಆಹಾರ ಸಾಧ್ಯವಾಗದೇ ಇದ್ರೂ ನಮ್ಮ ಪೂರ್ವಜರು ಪ್ರತಿನಿತ್ಯದ ಶಾರೀರಿಕ ದುಡಿಮೆಯ ಫಲದಿಂದ ಗಟ್ಟಿಮುಟ್ಟಾದ ಆರೋಗ್ಯ ಕಾಪಾಡಿಕೊಂಡಿದ್ರು. ಸಮತೋಲಿತ ಆಹಾರಗಳು ಅಂದ್ರೆ ಕಾರ್ಬೋಹೈಡ್ರೇಟ್, ಹಣ್ಣುಗಳು, ತರಕಾರಿಗಳು ಹಾಗೂ ಪ್ರೋಟೀನ್ಗಳು ಎಂದು 4 ಪ್ರಕಾರದಲ್ಲಿ ವಿಂಗಡಣೆ ಮಾಡಬಹುದು. ಈ 4 ಪ್ರಕಾರದ ಆಹಾರಗಳು ಪ್ರತಿ ಹೊತ್ತಿನ ಆಹಾರದಲ್ಲಿ ಸಮ ಪ್ರಮಾಣದಲ್ಲಿ ಇದ್ದಾಗ ಖಂಡಿತವಾಗೂ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಿ ಮನಸ್ಸು ಹತೋಟಿಯಲ್ಲಿರುವುದರಿಂದ ಒತ್ತಡಗಳು ಭಾರವಾಗುವುದಿಲ್ಲ. ಕಾರ್ಬೋಹೈಡ್ರೇಟ್ಗಳಾದ ಜೋಳ, ಅಕ್ಕಿ, ಗೋಧಿ, ರಾಗಿಯಂತಹ ಧಾನ್ಯಗಳು, ತಾಜಾ ಹಣ್ಣುಗಳು, ಒಣ ಹಣ್ಣುಗಳು, ಪ್ರೋಟೀನ್ ಮೂಲವಾದ ಮಾಂಸ, ಮೊಟ್ಟೆ, ಹಾಲು, ಬೀಜ, ನಟ್ಸ್, ವಿವಿಧ ಸೊಪ್ಪು ತರಕಾರಿಗಳು ನಿಮ್ಮ ಊಟದ ತಟ್ಟೆಯಲ್ಲಿರಲಿ. ಭಾರತದಲ್ಲಿಂದು ಕಾರ್ಬೋಹೈಡ್ರೇಟ್ ಪ್ರಮಾಣವನ್ನ ಹೆಚ್ಚಾಗಿ ಸೇವಿಸ್ತಾ ಇರುವ ಹಿನ್ನೆಲೆಯಲ್ಲಿ ಮಧುಮೇಹ ಹೆಚ್ಚಾಗ್ತಿದೆ. ಆದ್ದರಿಂದ ಆರೋಗ್ಯದ ಮೂಲ ಸಮತೋಲಿತ ಆಹಾರವಾಗಿರುವುದರಿಂದ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಅನುಭವಿಗಳ ಮಾತು ಎಷ್ಟೊಂದು ಪರಿಣಾಮಕಾರಿಯಾಗಿದೆ ಅಲ್ವೇ? ಜಪಾನ್ ದೇಶವಾಸಿಗಳು ಪ್ರತಿಯೊಂದು ಊಟದಲ್ಲಿ ಅವಶ್ಯಕ ತೂಕ ಮತ್ತು ಕ್ಯಾಲರಿ ಸೇರಿಸಿ ವಿವಿಧ ಬಗೆಯ ಆಹಾರಗಳನ್ನು ಸೇವಿಸ್ತಾರೆ. ಬಾಯಿ ರುಚಿಗೆ ಮತ್ತು ಬಯಕೆಗಳಿಗೆ ಕಟ್ಟು ಬಿದ್ದು ಆಹಾರ ಸೇವಿಸುವುದಿಲ್ಲ. ವಿಶ್ವದಲ್ಲಿ ಯಶಸ್ಸುಬದ್ಧ, ಸಮಯೋಚಿತ ಮತ್ತು ಸಮತೋಲಿತ ಆಹಾರ ಸಂಸ್ಕೃತಿ ಜಪಾನ್ನಲ್ಲಿರುವುದರಿಂದ ಜಪಾನಿಗರು ಜಗತ್ತಿನಲ್ಲಿ ಅತಿ ಹೆಚ್ಚು ಸರಾಸರಿ ಆಯುಷ್ಯ, ಖುಷಿಯ ಮನಸ್ಸು, ಒತ್ತಡ ರಹಿತ ಬದುಕನ್ನು ಹೊಂದಿದ್ದಾರೆ. ಪ್ರಸ್ತುತ ಜಪಾನ್ನಲ್ಲಿ ಸರಾಸರಿ 80 ವಯೋಮಾನದವರು ಸಹ ನಿರಂತರ ಚಟುವಟಿಕೆಯಿಂದ ಕೂಡಿರುವುದು ಇದಕ್ಕೆ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.